ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿಯ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿ ನ್ಯಾಷನಲ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಕನ್ನಡಿಗ ಶ್ರೀನಿವಾಸ್ ಅವರು. ಕೋವಿಡ್ ಸಂಕಷ್ಟದಲ್ಲಿ ದೇಶವಿಡೀ ಮುಳುಗಿರುವಾಗ ನ್ಯಾಷನಲ್ ಯೂತ್ ಕಾಂಗ್ರೆಸ್ನ ಸದಸ್ಯರು ಸಾಕಷ್ಟು ರೀತಿಯಾದಂತಹ ಸಮಾಜ ಸೇವೆಯನ್ನು ಕೈಗೊಂಡಿದ್ದಾರೆ. ಅವ್ರ ಜೊತೆ ಈ ಕುರಿತಾಗಿ ಹಾಗೂ ಕಾಂಗ್ರೆಸ್ನಲ್ಲಿ ಯುವಕರ ಪಾತ್ರ ಏನು, ಅವರನ್ನ ಮುಂದೆ ಹೆಚ್ಚಿನ ನಾಯಕತ್ವವನ್ನು ಬೆಳೆಸೋಕೆ ಯೂತ್ ಕಾಂಗ್ರೆಸ್ ಯಾವ ರೀತಿ ಪಾತ್ರ ವಹಿಸಿದೆ ಅನ್ನೋದರ ಬಗ್ಗೆ ಅವರ ಹತ್ರ ಮಾತಾಡೋಣ. ಅದಕ್ಕಿಂತ ಮುಂಚೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಶ್ರೀನಿವಾಸ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮಗೆ ನಮ್ಮ ಮೊದಲ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ರಾಜಕೀಯ ಹಿನ್ನೆಲೆ ಇಲ್ಲದಿದ್ರು, ಹಣಬಲ ಇಲ್ಲದಿದ್ರು ಕೂಡ ನೀವು ಕಾಂಗ್ರೆಸ್ನಲ್ಲಿ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗೋ ತನಕ ಬೆಳೆದ್ರಿ. ಇದು ಹೇಗೆ ಸಾಧ್ಯ ಆಯಿತು? ಈ ರೀತಿಯಾದಂಥ ಒಂದು ಅವಕಾಶ ಎಲ್ಲರ ಸಿಗದಿರೋ ಪಾರ್ಟಿ ಇತ್ತು ಅಂದರೆ ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಈ ರಾಹುಲ್ ಗಾಂಧಿ ಅವ್ರದ್ದು ಏನು ಒಂದು ಸಿಸ್ಟಮ್ ಬಂತು, ಎಲೆಕ್ಷನ್ ಪ್ರೊಸೆಸ್ನ ತೆಗೆದುಕೊಂಡ್ಬಂದರು. ರಾಹುಲ್ ಗಾಂಧಿಯವರು 44,000 ಕಿಲೋಮೀಟರ್ ಪೂರ ದೇಶದಾದ್ಯಂತ ಅವರು ಟೂರ್ ಮಾಡಿದಾಗ, ಅವರು AICC ಜನರಲ್ ಸೆಕ್ರೆಟರಿ ಆದಮೇಲೆ ಫ್ರಂಟಲ್ ಇನ್ಚಾರ್ಜ್ ರಾಹುಲ್ ಗಾಂಧಿಯವರು ತೆಗೆದುಕೊಂಡಾಗ ಎಲ್ಲರೂ ಕಾರ್ಯಕರ್ತರು ಹೋಗಿ ಅವ್ರಿಗೆ ಹೇಳ್ತಿದ್ದು ಒಂದೇ, ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ನಮಗೆಲ್ಲೋ ಅವಕಾಶಗಳಾಗ್ತಾಯಿಲ್ಲ ಅಂತೇಳಿ. ಸೊ ಅಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಕೆಲವ್ರನ್ನೆಲ್ಲ ಕರೆದು ಚಿಂತನೆ ಮಾಡಿದ್ರು, ಯಾವ ರೀತಿ ನಾವು ಕಾರ್ಯಕರ್ತರಿಗೆ ಜಸ್ಟಿಸ್ ಕೊಡಲಿಕ್ಕಾಗ್ತದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಸಹ ಅವನಿಗೆ ಎಲ್ಲ ರೀತಿಯಾದಂಥ ಪೋಸ್ಟ್ಗಳಲ್ಲಿ ಕೂತ್ಕೊಳ್ಳಲಿಕ್ಕೆ ಅವಕಾಶ ಆಗಬೇಕು, ಯಾರು ಕೆಲಸ ಮಾಡಿದರೆ ಅವ್ರಿಗೆ ಜಸ್ಟಿಸ್ ಸಿಗೋವಂಥ ಕೆಲಸ. ಸೊ ಆವಾಗ ಒಂದು ಈ ಎಲೆಕ್ಷನ್ ಪ್ರೋಸೆಸ್ ತೊಗೊಬಂದರು. ಆ ಎಲೆಕ್ಷನ್ ಪ್ರೋಸೆಸ್ಸಲ್ಲಿ ನಾನು ಸಹ ಸ್ಟೇಟ್ ಪ್ರೆಸಿಡೆಂಟಿಗೆ ಎಲೆಕ್ಷನ್ ನಿಂತಿದ್ದೆ. ನಾನು ಅವಾಗ 3ನೇ ಪ್ಲೇಸ್ ಬಂದೆ. ಸೊ ಅದಾದಮೇಲೆ ಹಂಗೆ ಕೆಲಸ ಮಾಡ್ತಾ ಆಲ್ ಇಂಡಿಯಾ ಸೆಕ್ರೆಟ್ರಿಯಾಗಿ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿಯಾಗಿ, ಆಲ್ ಇಂಡಿಯಾ ಉಪಾಧ್ಯಕ್ಷರಾಗಿ, ಆಮೇಲೆ ಅಧ್ಯಕ್ಷರು. ನನ್ನಂಥ ಒಬ್ಬ ಸಣ್ಣ ಕಾರ್ಯಕರ್ತ, ಯಾವುದೇ ರೀತಿಯಾದಂಥ ರಾಜಕೀಯ ನಮ್ಮ ಮನೆತನದಲ್ಲಾಗಲಿ ಯಾರೂ ಸಹ ದೂರಕ್ಕೂ ಇಲ್ಲ, ನನ್ನಂಥ ಒಬ್ಬ ಸಣ್ಣ ಕಾರ್ಯಕರ್ತಕ್ಕೆ ಏನಾರು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅದು ರಾಹುಲ್ ಗಾಂಧಿಯವರು ಕೊಟ್ಟಂಥ ಒಂದು ಅವಕಾಶ. ಸೊ ನಾವಾಗಲೇ ಹೇಳಿದಾಗೆ ಕೋವಿಡ್ ಸಂಕಷ್ಟದಲ್ಲಿ ದೇಶ ಮುಳುಗಿರುವಾಗ ಯೂತ್ ಕಾಂಗ್ರೆಸ್ನ ಸ್ವಯಂ ಸೇವಕರಾಗಿರ್ಬೋದು, ಅದರ ಕಾರ್ಯಕರ್ತರಾಗಿರುವವರು ಸಾಕಷ್ಟು ರೀತಿಯಾದಂತಹ ಕೆಲಸಗಳನ್ನು ಮಾಡಿದ್ದಾರೆ. ವಲಸೆ ಕಾರ್ಮಿಕರಿಗೆ ಹೆಲ್ಪ್ ಮಾಡೋದ್ರಿಂದ ಹಿಡಿದು ಜನಗಳಿಗೆ ಊಟ ವಸತಿಯನ್ನ ನೀಡೋ ತನಕ ನೀವು ಸಾಕಷ್ಟು ಕೆಲಸ ಮಾಡಿದ್ದೀರಾ. ಈ ಕೆಲಸಗಳ ಈ ಒಂದು ಯೋಜನೆಯ ರೂಪುರೇಷೆ ಯಾವ ರೀತಿ ಇತ್ತು, ಇದಕ್ಕೆ ನೀವು ಯಾವ ಥರ ಪ್ರಿಪೇರ್ ಆಗಿದ್ರಿ? ಈ ರೀತಿಯಾದಂಥ ಒಂದು ಅವಕಾಶ ಎಲ್ಲರ ಸಿಗದಿರೋ ಪಾರ್ಟಿ ಇತ್ತು ಅಂದರೆ ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಈ ರಾಹುಲ್ ಗಾಂಧಿ ಅವ್ರದ್ದು ಏನು ಒಂದು ಸಿಸ್ಟಮ್ ಬಂತು, ಎಲೆಕ್ಷನ್ ಪ್ರೊಸೆಸ್ನ ತೆಗೆದುಕೊಂಡ್ಬಂದರು. ರಾಹುಲ್ ಗಾಂಧಿಯವರು 44,000 ಕಿಲೋಮೀಟರ್ ಪೂರ ದೇಶದಾದ್ಯಂತ ಅವರು ಟೂರ್ ಮಾಡಿದಾಗ, ಅವರು AICC ಜನರಲ್ ಸೆಕ್ರೆಟರಿ ಆದಮೇಲೆ ಫ್ರಂಟಲ್ ಇನ್ಚಾರ್ಜ್ ರಾಹುಲ್ ಗಾಂಧಿಯವರು ತೆಗೆದುಕೊಂಡಾಗ ಎಲ್ಲರೂ ಕಾರ್ಯಕರ್ತರು ಹೋಗಿ ಅವ್ರಿಗೆ ಹೇಳ್ತಿದ್ದು ಒಂದೇ, ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ನಮಗೆಲ್ಲೋ ಅವಕಾಶಗಳಾಗ್ತಾಯಿಲ್ಲ ಅಂತೇಳಿ. ಸೊ ಅಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಕೆಲವ್ರನ್ನೆಲ್ಲ ಕರೆದು ಚಿಂತನೆ ಮಾಡಿದ್ರು, ಯಾವ ರೀತಿ ನಾವು ಕಾರ್ಯಕರ್ತರಿಗೆ ಜಸ್ಟಿಸ್ ಕೊಡಲಿಕ್ಕಾಗ್ತದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಸಹ ಅವನಿಗೆ ಎಲ್ಲ ರೀತಿಯಾದಂಥ ಪೋಸ್ಟ್ಗಳಲ್ಲಿ ಕೂತ್ಕೊಳ್ಳಲಿಕ್ಕೆ ಅವಕಾಶ ಆಗಬೇಕು, ಯಾರು ಕೆಲಸ ಮಾಡಿದರೆ ಅವ್ರಿಗೆ ಜಸ್ಟಿಸ್ ಸಿಗೋವಂಥ ಕೆಲಸ. ಸೊ ಆವಾಗ ಒಂದು ಈ ಎಲೆಕ್ಷನ್ ಪ್ರೋಸೆಸ್ ತೊಗೊಬಂದರು. ಆ ಎಲೆಕ್ಷನ್ ಪ್ರೋಸೆಸ್ಸಲ್ಲಿ ನಾನು ಸಹ ಸ್ಟೇಟ್ ಪ್ರೆಸಿಡೆಂಟಿಗೆ ಎಲೆಕ್ಷನ್ ನಿಂತಿದ್ದೆ. ನಾನು ಅವಾಗ 3ನೇ ಪ್ಲೇಸ್ ಬಂದೆ. ಸೊ ಅದಾದಮೇಲೆ ಹಂಗೆ ಕೆಲಸ ಮಾಡ್ತಾ ಆಲ್ ಇಂಡಿಯಾ ಸೆಕ್ರೆಟ್ರಿಯಾಗಿ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿಯಾಗಿ, ಆಲ್ ಇಂಡಿಯಾ ಉಪಾಧ್ಯಕ್ಷರಾಗಿ, ಆಮೇಲೆ ಅಧ್ಯಕ್ಷರು. ನನ್ನಂಥ ಒಬ್ಬ ಸಣ್ಣ ಕಾರ್ಯಕರ್ತ, ಯಾವುದೇ ರೀತಿಯಾದಂಥ ರಾಜಕೀಯ ನಮ್ಮ ಮನೆತನದಲ್ಲಾಗಲಿ ಯಾರೂ ಸಹ ದೂರಕ್ಕೂ ಇಲ್ಲ, ನನ್ನಂಥ ಒಬ್ಬ ಸಣ್ಣ ಕಾರ್ಯಕರ್ತಕ್ಕೆ ಏನಾರು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅದು ರಾಹುಲ್ ಗಾಂಧಿಯವರು ಕೊಟ್ಟಂಥ ಒಂದು ಅವಕಾಶ. ಸೊ ಇಂಥ ಒಂದು ಏನು ಸ್ವಯಂ ಸೇವೆಯಲ್ಲಿ ತೊಡಗಿರುವಾಗ ನಿಮಗೆ ನೆನಪಿರುವಂತಹ ಪ್ರಮುಖ ಘಟನೆಗಳು ಯಾವುವು? ನಿಮ್ಮ ಯೂತ್ ಕಾಂಗ್ರೆಸ್ ಇಂದ ಮಾಡಿರುವಂತಹ ಹೆಲ್ಪ್ಗಳಲ್ಲಿ ನಿಮಗೆ ತುಂಬ ಅತ್ಯಂತ ಇದೊಂದು ತುಂಬ ಕೆಟ್ಟ ದುರಂತ, ಈ ಥರದೊಂದು ಘಟನೆ ನಡಿಬಾರ್ದಿತ್ತು ಅಂತ ಅನಿಸಿದ್ದು ಯಾವ್ದಾದ್ರೂ ಏನಾದ್ರೂ ಇದೆಯಾ? ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿ ಅವ್ರ ಭಾರತೀಯ ಯುವ ಕಾಂಗ್ರೆಸ್ ಇದೊಂಥರ ಪರಂಪರೆ. ಯಾವಾಗಲೂ ಯಾರು ಮುಸೀಬತ್ತಲ್ಲಿದ್ದರೆ, ಯಾರು ತೊಂದರೆಯಲ್ಲಿದ್ದರೆ, ಯಾವ್ದಾರ ಹಬ್ಬದ ಫ್ಲಡ್ ಬಂತು ಅಂದರೆ, ಮತ್ತು ಅಂಥ ಸಂದರ್ಭದಲ್ಲಿ ಭಾರತೀಯ ಯುವ ಕಾಂಗ್ರೆಸ್ ಯಾವಾಗಲೂ ಜನರುಗಳ ಮಧ್ಯೆ ಹೋಗಿ ಅವರ ನೋವನ್ನು ಕೇಳೋಂಥದ್ದು
ಅವರ ಸಮಸ್ಯೆ ಅವರ ಇದಕ್ಕೆ ಸಹಾಯ ಮಾಡೋಂಥದ್ದು ಒಂದು ಪದ್ಧತಿ. ಬಟ್ ಇಲ್ಲಿ ಕೋವಿಡಲ್ಲಿ ಭಾರತೀಯ ಯುವ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು, ಪ್ರತಿಯೊಬ್ಬ ಕಾರ್ಯಕರ್ತರಾಗ್ಬೋದು, ವಿಧಾನಸಭಾ ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯ ಅಧ್ಯಕ್ಷರು, ರಾಜ್ಯದ ಪದಾಧಿಕಾರಿ ಮತ್ತು ಆ ನ್ಯಾಷನಲ್ನ ಎಲ್ಲ ಪದಾಧಿಕಾರಿಗಳು ತಮ್ಮ ಜೀವನವನ್ನು ಒತ್ತೆ ಇಟ್ಟು ದೇಶದ ಜನರನ್ನು ಕಾಪಾಡಬೇಕು ಅಂತೇಳಿ ಒಂದು ಭಾರತೀಯ ಯುವ ಕಾಂಗ್ರೆಸ್ ಸಂಕಲ್ಪವನ್ನು ಮಾಡಿಕೊಂಡಿದೆ. ಯಾವಾಗಪ್ಪ ಇದಾಯಿತು ಅಂದರೆ ಫೆಬ್ರವರಿ 12ನೇ ತಾರೀಕು ರಾಹುಲ್ ಗಾಂಧಿಯವರು ಮೊದಲನೇ ಟ್ವೀಟ್ ಹಾಕ್ತಾರೆ, ಈ ಕೋವಿಡು ಬಹಳ ದೊಡ್ಡ ಮಟ್ಟದ ಒಂದು ಮಹಾಮಾರಿ ಆಗ್ತದೆ, ದೇಶದಲ್ಲಿ ಇದರ ವಿರುದ್ಧ ನಾವು ಹೋರಾಡಬೇಕಾಗ್ತದೆ ಅಂತ ಅವರೊಂದು ಏನು ಟ್ವೀಟ್ ಮುಖಾಂತರ ಹೇಳಿದರು. ಅದಾದಮೇಲೆ ನಾವು ಫೆಬ್ರವರಿ 17ನೇ ತಾರೀಕು ಪೂರ ದೇಶದಾದ್ಯಂತ ಮಾಸ್ಕ್, ಸ್ಯಾನಿಟೈಸರ್ ಮತ್ತು ಅವೇರ್ನೆಸ್ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಹಾಕಿ ಎಲ್ಲ ರಾಜ್ಯದ ಮತ್ತು ದೇಶಗಳಲ್ಲಿ ಎಲ್ಲ ಭಾಗದಲ್ಲೂ ಸಹ ನಾವು ಈ ಒಂದು ಅವೇರ್ನೆಸ್ ಕ್ಯಾಂಪೇನ್ನ ಮಾಡಿದ್ವಿ. ಮತ್ತು 21ನೇ ತಾರೀಕು ರಾಹುಲ್ ಗಾಂಧಿಯವರು ನೇರವಾಗಿ ನಮಗೆ ಸಂಪರ್ಕವನ್ನು ಮಾಡಿ, ನೀವು ದೇಶದಲ್ಲಿ ಇದು ಇನ್ನೂ ಭಾಳ ದೊಡ್ಡ ಮಟ್ಟಕ್ಕೆ ಇದು ಕೋವಿಡ್-19 ದೊಡ್ಡ ಮಟ್ಟದಲ್ಲಿ ಇದು ಮಹಾಮಾರಿ ದೊಡ್ಡ ಮುಸೀಬತ್ ಬರೋ ಸಾಧ್ಯತೆ ಇದೆ. ಸೊ ನೀವೆಲ್ಲ ಎಚ್ಚೆತ್ಕೋಬೇಕು, ಇದಕ್ಕೆ ಯಾವ ರೀತಿಯಾದಂಥ ನೀವು ಕಾರ್ಯಕ್ರಮ ಮಾಡ್ಕೋಬೇಕು, ಪ್ಲಾನ್ ಮಾಡಿ ಇಟ್ಕೊಳ್ಳಿ ಅಂತ ಸಹ ಅವ್ರು ಹೇಳಿದರು. 24ನೇ ತಾರೀಕು ಲಾಕ್ಡೌನ್ ಆಗ್ತಿದ್ದಂಗೆ 25ನೇ ತಾರೀಕು ನಮ್ಮ ಮೊದಲನೇ ಮೀಟಿಂಗ್ ಆಯಿತು ಝೂಮಲ್ಲಿ. 25ನೇ ತಾರೀಕು ಎಲ್ಲ ರಾಜ್ಯದ ಅಧ್ಯಕ್ಷರು, ಎಲ್ಲ ನ್ಯಾಷನಲ್ ಆಫೀಸ್ ಬೇರೋರು ನಾವು ಝೂಮ್ ಮೀಟಿಂಗಲ್ಲಿ ಮಾತಾಡ್ಕೊಂಡೆ. ಮೊದಲನೇದು ಬೇಸಿಕ್ ಏನು, ರೆಸ್ಕ್ಯೂ ಮಾಡಬೇಕು. ಆಮೇಲೆ ಆ ರಾಷನ್, ಡ್ರೈ ರಾಷನ್ ಆಗ್ಬೋದು, ಅವ್ರ ಹತ್ರ ರ್ಯಾಷನ್ ಇಲ್ಲ, ಊಟ ಇಲ್ಲ, ಈ ರೀತಿಯಾದಂಥ ಪ್ಲಾನ್ ಮಾಡಿದ್ವಿ. ಅದಾದಮೇಲೆ SOS ಅತಿ ಹೆಚ್ಚು ಜನರು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಯಾಕೆಂದರೆ ನಾವು ಎಲ್ಪ್ ಮಾಡ್ತಿದ್ದೀವಿ ಅಂತ ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದಕ್ಕೆ ನಾವು ಹೆಲ್ಪ್ಲೈನ್ ನಂಬರ್ನ ಜಾರಿ ಮಾಡಿದ್ವಿ ಸ್ಟೇಟ್ ವೈಸ್ ಮತ್ತು ಸಿಟೀಸ್ ವೈಸ್. ಸೊ ಅದರಲ್ಲಿ SOS ಸೋಷಲ್ ಮೀಡಿಯಾ, ಫೇಸ್ಬುಕ್ ಆಗ್ಬೋದು, ವಾಟ್ಸಪ್ ಆಗ್ಬೋದು, ಮತ್ತು ಟ್ವಿಟರ್ ಮುಖಾಂತರ, ಅವರು ಇನ್ಸ್ಟಾಗ್ರಾಮ್ ಮುಖಾಂತರ ಯಾರದೇ ಅವ್ರದ್ದು ಸಮಸ್ಯೆಗಳಿದ್ದರೆ ಅವ್ರು ಹೇಳ್ಕೊಬೋದು. ನಾವು ಪ್ರಯತ್ನ ಪಡ್ತೀವಿ, ಒಂದು ಒಳ್ಳೆ ಮಟ್ಟದಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಟ್ಟು ಅವರಿಗೆ ಸಮಸ್ಯೆಯನ್ನು ಬಗೆಹರಿಸೋಂಥ ಕೆಲಸ ಮಾಡಬೇಕು ಅಂತೇಳಿ SOSನ ಜಾರಿ ಮಾಡಿ. ಅತಿ ಹೆಚ್ಚು ದೇಶದಾದ್ಯಂತ ಭಾಳ ಸೋಷಲ್ ಮೀಡಿಯಲ್ಲಿ ವೈರಲ್ ಆಯಿತು. ಎಲ್ಲ ರಾಜ್ಯದವರಿಂದ ಹಿಡಿದು ಎಲ್ಲ ಸಂಪರ್ಕ ಮಾಡ್ತಾಯಿದ್ರು, ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡೋ ಅಂಥ ಕೆಲಸವನ್ನು ಮಾಡಿದ್ವಿ. ಅವು ಜನಗಳಿಗೆ ಭಾರತೀಯ ಯುವ ಕಾಂಗ್ರೆಸ್ ಎಲ್ಲೋ ಒಂದು ಫೀಲ್ಡಲ್ಲಿದ್ದಾರೆ, ರೋಡಲ್ಲಿದ್ದಾರೆ, ಜನರ ಕಷ್ಟವನ್ನು ಕೇಳ್ತಿದ್ದಾರೆ, ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಮುಂದಿದ್ದಾರೆ ಅಂತೇಳಿ ಜನಕ್ಕೂ ಗೊತ್ತಾದ ಮೇಲೆ ಅತಿ ಹೆಚ್ಚು ಜನಗಳು ನಮ್ಮನ್ನು ಸಂಪರ್ಕ ಮಾಡಿದ್ರು. ಈ ದೇಶದಲ್ಲಿ ಈ ಒಂದು ಕೋವಿಡ್ ಟೈಮಲ್ಲಿ ಯಾರ ನಿಜವಾಗ್ಲೂ ಅತಿ ಹೆಚ್ಚು ತೊಂದರೆಗೀಡಾದವರು ಅಂತ ಹೇಳಿದ್ರೆ ಅವರು ಈ ಶ್ರಮಿಕ ಕಾರ್ಮಿಕರು, ಮೈಗ್ರೆಂಟ್ ವರ್ಕರ್ಸು ಮತ್ತು ಬಡವರು, ಇಂಥವ್ರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಬಿತ್ತು. ಸೊ ಮಾಸ್ಕು ಇವ್ರಿಗೆ ಬೇಸಿಕ್ ಚೀಸು, ಮಾಸ್ಕು ಸಹ ಮೈಗ್ರೆಂಟ್ ಅವ್ರ ಹತ್ರ ಇರಲಿಲ್ಲ. ಮಾಸ್ಕ್ ಪೇನೋ ಅಭಿಯಾನ ಅಂತ ಹೇಳಿ, ಮಾಸ್ಕ್ ಪೇನೋ ಇಂಡಿಯಾ ಅಂತೇಳಿ ನಾವೊಂದು ಕಾರ್ಯಕ್ರಮ, ಇನ್ನೊಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ. 1 ಕೋಟಿ ಮಾಸ್ಕ್ ಭಾರತೀಯ ಯುವ ಕಾಂಗ್ರೆಸ್ಸಿಂದ ಎಲ್ಲ ದೇಶದಾದ್ಯಂತ ಈ ಟೈಲರ್ಗಳು ಏನಿದ್ರಲ್ಲ, ಅವ್ರಿಗೆ ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡಿದ್ರು, ಅವರಿಗೆ ನಾವು ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ಮಾಸ್ಕನ್ನು ಅವ್ರ ಕೈಲಿ ಮಾಡಿಸಿ ಅವ್ರಿಗೊಂದು ಸ್ವಲ್ಪ ಹಣವನ್ನು ಅವ್ರಿಗೂ ಸಹ ಎಲ್ಲೋ ಒಂದು ಕಡೆ ಅನುಕೂಲ ಆಗ್ತದೆ ಅಂತೇಳಿ ಆ ರೀತಿ ಮಾಡಿ 1 ಕೋಟಿ ಮಾಸ್ಕನ್ನು ಹಂಚುವಂಥ ಕೆಲಸವನ್ನು ಸಹ ಭಾರತೀಯ ಯುವ ಕಾಂಗ್ರೆಸ್ ಮಾಡಿದ್ವಿ. ಅದಾದಮೇಲೆ ಈ ಬ್ಲಡ್ದು ಭಾಳ ಸಮಸ್ಯೆ ಆಗ್ತಾಯಿತ್ತು, ಯಾಕೆಂದರೆ ಕೋವಿಡಿಂದ ಯಾರೂ ಮನೆ ಬಿಟ್ಟು ಆಚೆ ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಪ್ರತಿನಿತ್ಯ ಹಾಸ್ಪಿಟ್ಲಲ್ಲಿ ಸರ್ಜರಿ ಆಗ್ಬೋದು, ಎಮರ್ಜೆನ್ಸಿ ಕೇಸ್ ಆಗ್ಬೋದು, ಮತ್ತು ಡಯಾಲಿಸಿಸ್ ಕೇಸಸ್, ಇಂಥವ್ರಿಗೆ ಬ್ಲಡ್ಡು ಅವಶ್ಯಕತೆ ಹೆಚ್ಚಿದ್ದ ಸಂದರ್ಭದಲ್ಲಿ ಯಾರೂ ಬರದೇ ಇರೋದಕ್ಕೋಸ್ಕರ ದೇಶದಾದ್ಯಂತ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಿ, ಮತ್ತು ಯೂತ್ ಕಾಂಗ್ರೆಸ್ನ ಮೇನ್ ಹಾಸ್ಪಿಟಲ್ಸಲ್ಲಿ ಕಾರ್ಯಕರ್ತರ ನಂಬರನ್ನು ಸಹ ಕೊಟ್ಟಿದ್ವಿ, ಎಮರ್ಜೆನ್ಸಿ ಬ್ಲಡ್ ಯಾರು ಬೇಕು ಅಂದರೆ. ಮತ್ತು ಕೆಲವು ಸೋಷಲ್ ಮೀಡಿಯಾ ಮುಖಾಂತರ ಬ್ಲಡ್ಗೆ ರಿಕ್ವೈರ್ಮೆಂಟ್ ಈ ಒಂದು ಮ್ಯಾಕ್ಸಿಮಮ್ ಒಂದು ಪ್ರಯತ್ನವನ್ನು ಪಟ್ವಿ. ಒಂದು ಹೆಚ್ಚಿನ ಮಟ್ಟದಲ್ಲಿ ಯಾರು ತೊಂದರೆಯಲ್ಲಿದ್ದಾರೆ ಅವ್ರಿಗೊಂದು ಬ್ಲಡ್ಡನ್ನು ಕೊಡಿಸೋವಂಥ ಕೆಲಸದ ಒಂದು ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಮೆಡಿಸಿನ್ನಿಗೆ ಸಾಕಷ್ಟು ಜನಕ್ಕೆ ಆ ಒಂದು ಅವ್ರದ್ದೇನು ರೋಟೀನ್ ಮೆಡಿಸಿನ್ ತೊಗೊಳ್ಳೋದು, ಮೆಡಿಸಿನ್ ಲಾಕ್ಡೌನಿಂದ ಎಲ್ಲೋ ಒಂದು ಕಡೆ ಸಿಗ್ತಾ ಇರಲಿಲ್ಲ, ಮತ್ತೊಂದು ಕಾರಣಗಳಿಂದ, ಸಮಸ್ಯೆಗಳಿಂದ ಅವ್ರಿಗೆ
ಬೇರೆ ಬೇರೆ ಊರಿಗೆ ಇಲ್ಲಿಂದ ಬಿಟ್ಟು ಹೋಗಿದ್ರಿಂದ. ಸೊ ಅದನ್ನು ಸಹ ಒಂದು ರೀತಿಯಾದಲ್ಲಿ ಸಹಾಯ ಮಾಡೋಂಥ ಕೆಲಸವನ್ನು ನಾವು ಮಾಡಿದ್ವಿ. ಇನ್ನು ಕೋವಿಡ್ನ ಸರ್ಕಾರ ಹ್ಯಾಂಡಲ್ ಮಾಡಿರೋ ರೀತಿಗೆ ಬಂದ್ರೆ ನಿಮ್ಗೇನು ಅನ್ಸುತ್ತೆ? ಕೇಂದ್ರ ಸರ್ಕಾರ ಆಗಲಿ, ಕರ್ನಾಟಕದ ರಾಜ್ಯ ಸರ್ಕಾರ ಆಗಲಿ ಕೋವಿಡ್ ಸಿಚುವೇಶನ್, ಈ ಒಂದು ಪರಿಸ್ಥಿತಿಯನ್ನ ಯಾವ ತರ ಹ್ಯಾಂಡಲ್ ಮಾಡ್ತು ಅಂತ ಅನ್ಕೋತೀರಾ ನೀವು? ಮೊದಲನೇದಾಗಿ ಇಲ್ಲಿ ಸರ್ಕಾರದ ಮಹತ್ವದ ಪಾತ್ರ ವಹಿಸಬೇಕಾಗಿತ್ತು. ಸರ್ಕಾರ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗೋಗಿದೆ. ಕೇಂದ್ರ ಸರ್ಕಾರದ ಒಬ್ಬರು ಮಂತ್ರಿ ಬಾಬೀಜಿ ಪಾಪಡ್ ಹಪ್ಪಳವನ್ನು ತಿಂದರೆ ಕೋವಿಡ್ ಹೋಗುತ್ತೆ ಅಂತೇಳಿ ಎಲ್ಲ ಮಾಧ್ಯಮದಲ್ಲಿ ನೀವು ಸಹ ತೋರಿಸಿದ್ರಿ. ಎಲ್ಲರೂ ಅಂದರೆ ಈ ರೀತಿಯಾದಂಥ ಒಂದು ಬೇಜವಾಬ್ದಾರಿಯಾದಂಥ ಏನು ಒಂದು ಈ ದೇಶದ ಜನರ ಮುಂದೆ ಈ ಒಂದು ಡ್ರಾಮಾ ಮಾಡ್ತಿದ್ದಾರೆ, ಇದರಿಂದ ಎಲ್ಲೋ ಒಂದು ಕಡೆ ಈ ದೇಶದ ಜನರಿಗೂ ಸಹ ವಿಶ್ವಾಸ ಎಲ್ಲೋ ಕಳ್ಕೊಳ್ಳುತ್ತೆ ಅಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಅತಾವುಲ್ಲೆ ಅವರು ಸಹ ಗೋ ಕರೋನಾ ನೀವು ಹೇಳಿದ ತಕ್ಷಣವೇ ಕರೋನಾ ನಿಮ್ಮ ಹತ್ರ ಬರೋ ಅಂದರೆ ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಬೇಕು. ಮತ್ತು ಮೊದಲನೇದಾಗಿ ಯಾವ ರೀತಿಯಾದಂಥ ಬೇಸಿಕ್ ಸ್ಟೆಪ್ಪನ್ನು ತೆಗೆದುಕೋಬೇಕು ಅಂತ ಇವತ್ತವರೆಗೂ ಈ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರಕ್ಕೆ ಹೊಂದಾಣಿಕೆ ಇಲ್ಲ. ರಾಜ್ಯ ಸರ್ಕಾರದ್ದೇ, ನಾನು ಕರ್ನಾಟಕ ರಾಜ್ಯ ಸರ್ಕಾರದ್ದೇ ಒಂದು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸರ್ಕಾರದ ಮಂತ್ರಿಗಳಿಗೂ ಅಡ್ಮಿನಿಸ್ಟ್ರೇಷನ್ಗೂ ಯಾವುದೇ ರೀತಿಯಾದಂಥ ತಾಳ್ಮೇಳ ಇಲ್ಲ. ಅವ್ರು ಲೆಫ್ಟಿಗೆ ಇಳಿತಾ ಇದ್ರೆ ಇವರು ರೈಟ್ಗೆ ಇಳಿ ಅಂತ ಕೆಲಸ ಮಾಡ್ತಿದ್ದಾರೆ. ನೀವು 10,000 ಹಾಕಿದ್ದೀವಿ, ಬೆಡ್ ಹಾಕ್ತಾ ಇದ್ದೀವಿ ಒಂದು ಕಡೆ ಅಂತ ಒಂದು ಹೇಳಿಕೆ ಕೊಡ್ತೀರಾ, ಅಲ್ಲೋದ್ರೆ 4,000 ಬೆಡ್ ಇರುತ್ತೆ. ಮತ್ತು ಆ 10,000 ಬೆಡ್ಡು ನೋಡೋದಕ್ಕೆ ಫೋಟೋಲಿ ಮತ್ತು ವಿಡಿಯೋಲಿ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಒಬ್ಬ ಪೇಷಂಟಿಗೆ ಅವನು ಇದರಿಂದ ಕೋವಿಡಿಂದ ಅವನು ವಾಪಸ್ ಬರಬೇಕು ಅಂದರೆ, ಅವನು ಗುಣಮುಖವಾಗಿ ವಾಪಸ್ ಬರಬೇಕು ಅಂದರೆ ಅವನ ಒಂದು ಅಟ್ಮಾಸ್ಫಿಯರ್, ಇದನ್ನು ನಾನು ಹೇಳ್ತಾ ಇಲ್ಲ, ಡಾಕ್ಟರ್ ಖುದ್ದು ಹೇಳ್ತಿದ್ದಾರೆ, ಇಲ್ಲಿ ಹೋಗೋದ್ರಿಂದ ಜಲ್ದಿ ಗುಣಮುಖ ಆಗೋದು ಕಷ್ಟ ಅಂತ. ಅದನ್ನು ಬಿಟ್ಟು ಇವರು ಇನ್ನೂ ಈ ಸ್ಟೇಡಿಯಮಲ್ಲಿ ಒಂದೇ ಕಡೆ ಅಷ್ಟು ಜನ ಹಾಕಿ ಇದನ್ನು ಅಟ್ಮಾಸ್ಫಿಯರ್ನ ಬೇರೆ ಒಳ್ಳೆ ರೀತಿಯ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಮಾಡ್ಬೋದು. ಆ ರೀತಿಯಾದಂಥ ಯಾವುದೂ ಇಲ್ಲ. ಇವ್ರುಗಳೇನಪ್ಪ ಅಂದರೆ ಇದರಲ್ಲಿ ಎಷ್ಟು ಕಮಿಷನ್ ಯಾರಿಗೆ ಸಿಗ್ತಾ ಇದೆ, ಇದರಲ್ಲಿ ಹೊಡೆದಾಟ ಆಗ್ತಾ ಇದೆ ಬಿಟ್ಟರೆ ಜನರ ಪ್ರಾಣ ಉಳಿಸ್ಲಿಕ್ಕೆ, ಈ ದೇಶನ ಉಳಿಸ್ಲಿಕ್ಕೆ ಈ ಸಮಯ, ಈ ಕರೋನಾ ಮಹಾಮಾರಿಯಲ್ಲಿ 4 ತಿಂಗಳಾಗಿದೆ, ಯಾರ ಹತ್ರನೂ ಸಹ ಹಣ ಇಲ್ಲ. ಕೂಲಿ ಕಾರ್ಮಿಕರು, ಮೈಗ್ರೆಂಟ್ಸ್ ಏನಿದ್ದಾರೆ, ಪ್ರವಾಸಿ ಮಜ್ದೂರ್ ಅಂತ ಹೇಳ್ತಾರೆ, ಇವ್ರ ಹತ್ರ ಯಾರ ಹತ್ರನೂ ದುಡ್ಡಿಲ್ಲ. ಇವರೇ, ನೀವು ಸರ್ಕಾರ ನಿಜವಾಗ್ಲೂ ಈ ದೇಶ ಉಳಿಸೋ ಅಂತ ಈ ಕರ್ನಾಟಕ ರಾಜ್ಯ ಜನತೆಗೆ ನೀವೇನಾರು ಹೆಲ್ಪ್ ಮಾಡಬೇಕು ಅಂತ ಇದ್ದರೆ, ಎಷ್ಟು ಕೂಲಿ ಕಾರ್ಮಿಕರು ಅವ್ರ ಲಿಸ್ಟ್ ನಿಮ್ಮ ಹತ್ರ ಇದೆ, 6,500 ಹಂಗೆ 6 ತಿಂಗಳು ಅವ್ರಿಗೆ ಅವ್ರ ಅಕೌಂಟಲ್ಲಿ, ಖಾತೆಯಲ್ಲಿ ಹಣವನ್ನು ಹಾಕುವಂಥ ಕೆಲಸ ಮಾಡಬೇಕು. ಮಾಡ್ತಿದ್ದಾರಾ? ಮಾಡ್ತಾರೆ. 20 ಲಕ್ಷ ಕೋಟಿ ಎಲ್ಲಿ ಹೋಗಿದೆ ಬಜೆಟ್ ಹಣ? ಯಾರ ಹತ್ರ ಇದೆ? ಏನಾಯಿತು? ಆ PM ಕೇರ್ ಲೆಕ್ಕ ಕೊಟ್ಟಿದ್ದಾರೆ ಅಂದರೆ ಯಾವ ರೀತಿ ಲೆಕ್ಕ? ಯಾವುದೋ ನಿರ್ಮಲಾ ಸೀತಾರಾಮನ್ ಪೇಪರಲ್ಲಿ ಬಂದ್ಬಿಟ್ಟು ನಾನು ಉದ್ದಿನ ಬೇಳೆಗೆ ಇಷ್ಟು ಕೊಟ್ಟೆ, ಅಕ್ಕಿಗೆ ಇಷ್ಟು ಕೊಟ್ಟೆ, ಈ ರೀತಿಯಾದ ಲೆಕ್ಕ, ಈ ಗುಬ್ಬಚ್ಚಿ ಲೆಕ್ಕ ಕೊಡೋದ್ರಿಂದ ಅದರಿಂದ ಯಾರಿಗೂ ಒಂದು ಪ್ರಯೋಜನ ಇಲ್ಲ. ಎಕ್ಸ್ಪ್ಲೇನ್ ಮಾಡಿದರೆ ಎಲ್ಲಿ ಹೋಗಿದೆ ದುಡ್ಡು, ಇಂಪ್ಲಿಮೆಂಟ್ ಎಲ್ಲಾಗಿದೆ? ದುಡ್ಡೇ ಬಂದಿಲ್ಲ, ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಕೂತ್ಕೊಂಡು. ಯಾವ ರಾಜ್ಯಕ್ಕೂ ಸರ್ಕಾರಕ್ಕೆ ದುಡ್ಡೇ ತಲುಪಿಲ್ಲ, ಇವ್ರು ಮುಂಚೆನೇ ಅಲ್ಲಿ ಕೂತ್ಕೊಂಡು ನಾವು ಇಷ್ಟಿಷ್ಟು ಮಾಡಿದ್ದೀವಿ ಅಂತ ಹೇಳೋದು. ದುಡ್ಡು ಬಂದಿತ್ತಾ? ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಅನುಕೂಲಗಳು ಸಿಕ್ಕಿದೆಯಾ? ಮೂಲಭೂತ ಸೌಕರ್ಯಗಳನ್ನ ರೆಡಿ ಮಾಡಲಿಕ್ಕೆ ಅದು ಈ ಕೋವಿಡ್ ವಿಚಾರವಾಗಿ ಅದಕ್ಕೆ ಇವ್ರು ತಯಾರಿಲ್ಲ. ಮೀನ್ಸ್ ಬರೀ ಹೇಳೋದ್ರಿಂದ ಇವ್ರಿಗೆ ವಿಷನ್ ಇಲ್ಲ. ಈ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಮುಂದಾಲೋಚನೆ ಇಲ್ಲ. ಇದು ಟೆಲಿವಿಷನ್ ಸರ್ಕಾರ, ವಿಷನ್ ಸರ್ಕಾರ ಅಲ್ಲ. ಮಧ್ಯಪ್ರದೇಶಲ್ಲಿ ಕೋವಿಡ್ನ ನೀವು ಲಾಗುನೇ ಮಾಡಲಿಲ್ಲ. ಯಾಕೆಂದರೆ ಶಿವರಾಜ್ ಸಿಂಗ್ ಅವರಿಗೆ ನೀವು ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ ಪಾರ್ಲಿಮೆಂಟ್ ಎಕ್ಸ್ಟೆಂಡ್ ಮಾಡ್ತೀರಾ, ಅಲ್ಲಿ ಲಾಕ್ಡೌನ್ ಆಗಲ್ಲ. ಮಧ್ಯಪ್ರದೇಶಲ್ಲಿ ನಿಮಗೆ ನಿಮ್ಮ ಇಷ್ಟ ಬಂದಾಗೆ ಒಂದು ರೀತಿ ತೊಗ್ಲತ್ ಸರ್ಕಾರ ಇದು. ಈ ಒಂದು ರೀತಿಯಲ್ಲಿ ಇವರು ಮಾಡ್ತಿದ್ದಾರೆ. ಇವ್ರಿಗೆ ಯಾವುದೇ ರೀತಿಯಾದಂಥ ದೇಶದ ಪ್ರಜೆಗಳ ಮೇಲೆ ಕಾಳಜಿ ಇಲ್ಲ. ಸೂಟ್ ಬೂಟು ಸುಳ್ಳಿನ ಒಂದು ಕಂತೆ. ಅತಿ ಹೆಚ್ಚು ಯಾರು ಸುಳ್ಳು ಹೇಳಿದ್ದಾರೆ ಅಂದರೆ
ಈ ದೇಶದಲ್ಲಿ ಈ BJP ಸರ್ಕಾರ. ಇವರ ಪ್ರಧಾನಮಂತ್ರಿಯಿಂದ ಹಿಡ್ದು ಮೇಲಿಂದ ಹಿಡ್ದು ಕೆಳವರೆಗೂ ಸುಳ್ಳು ಹೇಳೋದು ಬಿಟ್ಟರೆ ಇವ್ರ ಹತ್ರ ಬೇರೆ ಯಾವುದೇ ರೀತಿಯಾದಂಥ ಒಂದು. ಸರ್, ಈಗ ನರೇಂದ್ರ ಮೋದಿ ಅವರು ಸುಳ್ಳುಗಳ ಮೇಲೆ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ತೀರಾ. ಈ ಸುಳ್ಳುಗಳನ್ನೆಲ್ಲ ಜನರಿಗೆ ತಲುಪಿಸಲಿಕ್ಕೆ ಯಾಕೆ ಕಾಂಗ್ರೆಸ್ ವಿಫಲ ಆಗ್ತಾ ಇದೆ, ಅಥವಾ ಈ ಸುಳ್ಳುಗಳನ್ನ ಜನರ ಹತ್ರ ತಲುಪಿಸೋಕೆ ನೀವೇನ್ ಮಾಡ್ತಾ ಇದ್ದೀರಾ? ಕೆಲವು ಮಾಧ್ಯಮಗಳಲ್ಲಿ ಯಾವ ರೀತಿಯಾದಂಥ ಪ್ರೋಗ್ರಾಮನ್ನು ತೋರಿಸ್ತಾ ಇದ್ದಾರೆ ಅಂತ ತಾವು ನೋಡ್ತಾ ಇದ್ದೀರ. ನಿಜವಾಗ್ಲೂ ಈ ಜನಗಳ ಬಗ್ಗೆ ಕಾಳಜಿ ಇದ್ದರೆ ಮಾಧ್ಯಮ ಒಂದು ಭಾಳ ಈ ದೇಶದಲ್ಲಿ ಯಾವುದೇ ಸರ್ಕಾರ ತಪ್ಪು ಮಾಡಿದಾಗ ಆ ಸರ್ಕಾರಕ್ಕೆ ಎಚ್ಚೆತ್ತನಿಸುವಂಥ ಕೆಲಸ ಮತ್ತು ಸರ್ಕಾರಕ್ಕೆ ಬುದ್ಧಿ ಹೇಳೋದು ಯಾರು ಇತ್ತು ಅಂದರೆ ಅದು ಒಂದು ಮಾಧ್ಯಮ ರಂಗ. ಮಾಧ್ಯಮದವರೇ ಎಲ್ಲೋ ಒಂದು ಕಡೆ ತಪ್ಪು ದಾರಿಯನ್ನು ಎಳ್ಕೊಂಡು ಹೋಗ್ತಾ ಇದ್ರೆ ಈ ದೇಶ ಇನ್ನೂ ಎಷ್ಟು ಮಟ್ಟಿಗೆ ಎಲ್ಲಿಗೆ ಹೋಗ್ತದೆ ಅಂತೇಳಿ. ಮಾಧ್ಯಮದವ್ರು ಕಾಂಗ್ರೆಸ್ಸಿಗೆ ಕೊಡಬೇಡಿ, ತಪ್ಪನ್ನ ತಪ್ಪು ಸರಿನಾ ಅಂತ ನೀವು ಹೇಳಬೇಕು. ನೀವು ಸುಳ್ಳನ್ನ ಹೋಗಿ ಸತ್ಯ ಮಾಡ್ತಾ ಇದ್ದೀರಲ್ಲ, ಅದು ಯಾವಾಗಲೂ ಸುಳ್ಳು ಸತ್ಯ ಆಗಕ್ಕೆ ಸಾಧ್ಯ ಇಲ್ಲ. ಕೊಟ್ಟ ಕುದುರೆಯನ್ನು ಏರಿದವನು ಮತ್ತೊಂದು ಕುದುರೆ ಕೇಳುವವನು ವೀರನೂ ಅಲ್ಲ ಶೂರನೂ ಅಲ್ಲ. ಅರೆ ನಿಮಗೆ ಸರ್ಕಾರ ಕೊಟ್ಟಿದ್ದೀವಿ, ಕೇಂದ್ರದಲ್ಲಿ ಇವ್ರ ಸರ್ಕಾರ ಇದ್ದರು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಅಲೈನ್ಸ್ ಸರ್ಕಾರ ಇತ್ತು, ಅವ್ರಿಗೆ ಮಾಡಕ್ಕೆ ಬಿಡಬೇಕು. ನೀವು ಅದು ಬಿಟ್ಬಿಟ್ರಿ ಅಲ್ಲಿ ಮಾಡಲ್ಲ. ನೀವು ನಾನು ಇಲ್ಲೇನೋ ಕಿತ್ತಾಕ್ತೀನಿ ಅಂತ ಬೇರೆ ರಾಜ್ಯಗಳಲ್ಲಿ ಹೋಗಿ ಹಣದ ಬಲನ ಉಪಯೋಗಿಸ್ಕೊಂಡು ಕುದುರೆ ವ್ಯಾಪಾರ ಮಾಡ್ಕೊಂಡು ಆ ರಾಜ್ಯದಲ್ಲಿ ಆ ಜನರು ಕೊಟ್ಟಂಥ ಮತದಾನವನ್ನು ಸಹ ನೀವು ಕಿತ್ಕೊಳ್ಳೋಂಥ ಒಂದು ಕೆಲಸ ಈ ಕೇಂದ್ರ ಸರ್ಕಾರ ಇದರಲ್ಲಿ ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಾದಂಥ ಇವ್ರಿಗೆ ಇದಿಲ್ಲ. ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಹೇಳಿದರು. ಇವ್ರದ್ದು ಒಂದೇ ಕಾನ್ಸೆಪ್ಟ್, ಈ ಸೂರ್ಯ ಚಂದ್ರ ಇರೋವರೆಗೂ ಈ ಕಾಂಗ್ರೆಸ್ ಪಕ್ಷ ಇರುತ್ತೆ. जब तक सूरज चांद रहेगा तब तक इस कांग्रेस पार्टी रहेगा. किसी के हाथ से इस कांग्रेस पार्टी को मुक्त भारत नहीं कर सकते. ಇವರು ಹಗಲುಗನಸು ಕಾಣ್ತಾ ಇದ್ದಾರೆ. ಈ ಹಗಲುಗನಸು ಕಾಣೋದನ್ನು ಬಿಟ್ಟು ದೇಶದ ಹಿತೆಗೆ ಈಗ 100 ಮಿಲಿಯನ್ 10 ಕೋಟಿ ಯುವಕರ ಜಾಬ್ ಕಳ್ಕೊಂಡಿದ್ದಾರೆ, ಮನೇಲಿದ್ದಾರೆ. ಅವರ ಪರಿಸ್ಥಿತಿ ಏನಾಗಿದೆ ಅಂತ ಇವ್ರು ಏನಾರು ಯೋಚನೆ ಮಾಡಿದಾರಾ? 15 ಲಕ್ಷ ಎಲ್ಲರ ಖಾತೆಗೆ ಬರುತ್ತೆ ಅಂತ ಹೇಳಿದರು. ಯಾರ ಖಾತೆಗಾರ 15 ಲಕ್ಷ ಬಂತ? ಕಾಲಾ ಧನ್ ಆಯೇಗಾ, ಸಬ್ಕೆ ಖಾತೆ ಮೇ 15 ಲಾಖ್ ಯಾರಿಗಾರ ಬಂದಿದೆಯಾ? 15 ಲಕ್ಷ ಕೇಸ್ ಆಗಿದೆ, ಕೋವಿಡ್ ಕೇಸ್. ಮೀನ್ಸ್ ಇವ್ರಿಗೆ ಯಾವುದೇ ರೀತಿಯಾದಂಥ ಒಂದು ವಿಷನ್ ಇಲ್ಲ ಈ ಸರ್ಕಾರಕ್ಕೆ. ಯಾವ ರೀತಿ ಹೇಳೋದು ನಮಗೂ ಇವ್ರಿಗೆ ಹೇಳಿ ಇವರು ಒಂಥರ ಈ ಎಮ್ಮೆ ಚರ್ಮ, ಈ ಗುಂಗೆ ಬೇರೆ ನಿಕ್ಕಮ್ಮೆ ಸರ್ಕಾರ. ನೀವು ರಾಹುಲ್ ಗಾಂಧಿ ಅವರ ಮೇಲೆ ಸಾಕಷ್ಟು ಅಭಿಮಾನ ಇಟ್ಕೊಂಡಿದ್ದೀರಾ. ಅವರನ್ನ ಒಬ್ಬ ರಾಷ್ಟ್ರ ನಾಯಕರನ್ನಾಗಿ ದೇಶವನ್ನ ಒಂದು ಏನು ಅಭಿವೃದ್ಧಿಯ ಪಥದೆಡೆಗೆ ಸಾಗಿಸುವ ನಾಯಕರನ್ನಾಗಿ ನೋಡ್ತಾ ಇದ್ದೀರಾ. ಆದರೆ ಇನ್ನೊಂದೆಡೆ ಬಿಜೆಪಿ ಅವರು ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಬಿಂಬಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ, ಅವರು ಸಫಲರಾಗಿದ್ದಾರೆ. ಈ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವರನ್ನ ಒಂದು ನಾಯಕತ್ವದ ಮುನ್ನೆಲೆಗೆ ತಂದು ಯಾವ ತರ ನೀವು ಜನರಿಗೆ ಇವರೇ ದೇಶದ ಮುಂದಿನ ನಾಯಕ ಅಂತ ಬಿಂಬಿಸಲಿಕ್ಕೆ ಯೂತ್ ಕಾಂಗ್ರೆಸ್ ಇಂದ ಏನ್ ಮಾಡ್ತೀರಾ? ಮೊದಲನೇದಾಗಿ ನರೇಂದ್ರ ಮೋದಿ ಅವರು ಇವತ್ತವರೆಗೂ ಏನು ಒಂದು ಹೇಳಿಕೆಗಳನ್ನ ಕೊಟ್ಟರು, 2014ನಲ್ಲಿ ಅಧಿಕಾರ ಹಿಡಿಬೇಕಾರೆ ಪ್ರತಿಯೊಂದು ಹೇಳಿಕೆಗಳನ್ನ ತೆಗೆದುಕೊಂಡು ಹೋಗಿ ನೋಡಿ. ಫಸ್ಟು ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ರಾಹುಲ್ ಗಾಂಧಿ ಅವ್ರದ್ದು 15 ವರ್ಷದ್ದು, 2014 ಅಲ್ಲ, ಅವ್ರದ್ದು 15 ವರ್ಷದ್ದು ವಿಡಿಯೋಗಳು, ಅವ್ರ ಹೇಳಿಕೆಗಳನ್ನ ತೆಗೆದುಕೊಂಡು ನೀವು ತಾಳೆ ಹಾಕಿ. ರಾಹುಲ್ ಗಾಂಧಿ ಅವರು ಒಂದು ಸುಳ್ಳು ಹೇಳಿದರೆ ನಾನು ರಾಜಕೀಯ ಬಿಡೋದಕ್ಕೆ ರೆಡಿ ಇದ್ದೀನಿ. ನರೇಂದ್ರ ಮೋದಿಯವರು ಸುಳ್ಳಿನ ಮೇಲೆ ಸುಳ್ಳಿನ ಸರ್ದಾರ. ಈ ದೇಶದ ಮಹಾಜನತೆಗೆ ಏನಾರ ಸುಳ್ಳಿನಿಂದ ದ್ರೋಹ ಮಾಡಿದ್ದಾನೆ ಅಂದರೆ ಅದು ನರೇಂದ್ರ ಮೋದಿಯವರು. ರಾಹುಲ್ ಅವ್ರನ್ನ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಸಾವಿರಾರು ಯುವಕರು ಏನು ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲದೆ ಅಂತಾರವ್ರು ಇವತ್ತೇನಾರ ರಾಜಕೀಯವಾಗಿ ಏನೋ ಒಂದು ಪಕ್ಷದಲ್ಲಿ ಅಧಿಕಾರ ಏನಾರ ಸಿಕ್ಕಿದೆ ಮತ್ತೊಂದು ಅಂದರೆ ಅದು ರಾಹುಲ್ ಗಾಂಧಿಯವರು ಒಂದು ಯೋಚನೆ. ಎಲ್ಲ ವರ್ಗದವ್ರಿಗೂ, ಎಲ್ಲ ಸಮಾಜದವ್ರಿಗೂ, ಎಲ್ಲ ಕೆಳೆಯ ಈ ಲೈನಲ್ಲಿ ಕಟ್ಟೆ ಕಡೆ ವ್ಯಕ್ತಿಗೂ ನ್ಯಾಯ ಸಿಗಬೇಕು ಅನ್ನೋದೇನಾರ ಯೋಚನೆ ಇದ್ದರೆ ಅದು ರಾಹುಲ್ ಗಾಂಧಿಯವ್ರದ್ದು ಯೋಚನೆ. ಈ ಕಾಂಗ್ರೆಸ್ ಪಾರ್ಟಿಲಿ ರಾಹುಲ್ ಗಾಂಧಿ ಲೀಡರ್ಶಿಪ್ಪಲ್ಲಿ ಎಲ್ಲರಿಗೂ ಒಂದು ಅವಕಾಶ, ಒಂದು ವಿಷನ್ ಲೀಡ್ರ್ ಯಾರು ಇದ್ದಾರೆ ಅಂದರೆ ಈ ದೇಶದಲ್ಲಿ ವಿಕಲ್ಪ ರಾಹುಲ್ ಗಾಂಧಿಯೇ.
ಸುಳ್ಳಿನ ಮೇಲೆ ಸುಳ್ಳು. ನೀವು ಎಷ್ಟು ಸುಳ್ಳು ಹೇಳ್ತೀರಾ? 5 ಸುಳ್ಳು ಹೇಳಿದ್ರೆ ಆ 5 ಸುಳ್ಳು ಮುಚ್ಚೋದಕ್ಕೆ 50 ಸುಳ್ಳು, 50 ಸುಳ್ಳು ಮುಚ್ಚೋದಕ್ಕೆ 500 ಸುಳ್ಳು, 500 ಸುಳ್ಳು ಮುಚ್ಚೋದಕ್ಕೆ 5,000 ಸುಳ್ಳು. ಇವನು ಸುಳ್ಳಿನ ಸರದಾರ ನರೇಂದ್ರ ಮೋದಿ. ಒಂದು ವೇಳೆ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ತಾರಾ? ಇದರಲ್ಲಿ ಯಾವುದೇ ರೀತಿಯಾದಂಥ ಯಾರಿಗೂ ಇದೇ ಇಲ್ಲ, ಸಂಶಯ ಇಲ್ಲ. 100% ಅವರು ಕೇಂದ್ರದಲ್ಲಿ ನಮ್ಮ ಭಾರತೀಯ ಯುವ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರದ್ದು ಒಂದೇ ಒಂದು ಉದ್ದೇಶ, ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು. ಈ ದೇಶವನ್ನು ಉಳಿಸ್ಬೇಕು. ಈ ದೇಶವನ್ನು, ಈ ನೇಷನನ್ನು ಮಾಡಿರೋದು ಈ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷದ ಶಕ್ತಿ ಈ ದೇಶದ ಶಕ್ತಿ, ಈ ದೇಶದ ಶಕ್ತಿ ಈ ಕಾಂಗ್ರೆಸ್ ಪಕ್ಷದ ಶಕ್ತಿ. ನಾವೆಲ್ಲರೂ ಸೇರ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಸರ್ಕಾರ ಬರುತ್ತೆ. ಮತ್ತೆ ಈ ದೇಶವನ್ನು ಕಟ್ಟುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ಯುವ ನಾಯಕತ್ವದ ಬಗ್ಗೆ ನೀವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಆದರೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ, ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಹಾಗೂ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಅವರು ಕಾಂಗ್ರೆಸ್ ವಿರುದ್ಧ ಬಂಡೆ ಎದ್ದು ಹೊರಗೋಗಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಯೂತ್ ಕಾಂಗ್ರೆಸ್ ಅಲ್ಲಿದ್ದಾಗ ಏನು ನಾಯಕತ್ವವನ್ನು ಬೆಂಬಲಿಸ್ತೀರಾ, ನೀವು ಯುವಕರನ್ನ ಬೆಂಬಲಿಸ್ತೀರಾ, ಆದರೆ ನಾಯಕತ್ವದ ಏನು ಮುಖ್ಯವಾಹಿನಿಗೆ ಬಂದರೆ, ಮುಖ್ಯವಾಹಿನಿ ರಾಜಕಾರಣಕ್ಕೆ ಬಂದರೆ ಯುವ ನಾಯಕರನ್ನ ಕಡೆಗಣಿಸ್ತೀರಾ. ಇಲ್ಲಿ ನೀವು ಏನು ಸೀನಿಯಾರಿಟಿನ ನೋಡ್ತೀರಾ, ಸೀನಿಯರ್ಗಳಿಗೆ ಮಾತ್ರ ಮನ್ನಣೆ ಕೊಡ್ತೀರಾ ಅನ್ನೊಂದು ಅಪವಾದ ಕಾಂಗ್ರೆಸ್ ವಿರುದ್ಧ ಕೇಳಿ ಬರ್ತಾ ಇದೆ. ಇದಕ್ಕೇನು ಹೇಳ್ತೀರಾ ನೀವು? ಅದು ತಪ್ಪು ಕಲ್ಪನೆಗಳು. ಸಿಂಧಿಯಾ ಅವರು 26 ವರ್ಷಕ್ಕೆ, ಸಚಿನ್ ಪೈಲಟ್ ಅವರು 26 ವರ್ಷಕ್ಕೆ ಅವರು ಸಹ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದರು, ಕೇಂದ್ರ ಮಂತ್ರಿ ಆಗಿದ್ದರು, ರಾಜಸ್ಥಾನ್ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರಾದರು ಭಾಳ ಚಿಕ್ಕ ವಯಸ್ಸಲ್ಲಿ. ಆಮೇಲೆ ಈಗ ಡೆಪ್ಟಿ CM ಆಗಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಲ್ಲ ರೀತಿಯಾದಂಥ ಅವಕಾಶಗಳನ್ನು ಕೊಟ್ಟಿದೆ. ಅವ್ರದ್ದು ಏನು ಸಮಸ್ಯೆಗಳಿದ್ದರೂ ಪಾರ್ಟಿಯಾದಂಥ ಪ್ಲಾಟ್ಫಾರಮ್ ಇದೆ, ಅಲ್ಲಿ ಕೂತ್ಕೊಂಡು ಅವರು ಬಗೆಹರಿಸ್ಕೊಬೇಕಾಗಿತ್ತು. ಸಿಂಧಿ ಅವ್ರಿಗೂ ಸಹ ಅವರು ಸಹ ಮಂತ್ರಿಯಾಗಿದ್ದರು, AICC ಜನರಲ್ ಸೆಕ್ರೆಟರಿ, ಎಲ್ಲ ರೀತಿಯಾದಂಥ ಅವಕಾಶಗಳು ಸಿಕ್ಕಿದೆ. ಸಮಸ್ಯೆಗಳು ಬೇರೆ ರೀತಿ ಆದಾಗ ಯಾರೋ ಒಂದು BJP ಅವ್ರನ್ನ ದಬಾವವನ್ನು ಮಾಡಿ ಎದುರಿಸೋವಂಥ ಕೆಲಸ ಮಾಡಿ ಅವರು ಈ ರೀತಿಯಾದಂಥ ರಾಜಕಾರಣವನ್ನು ಮಾಡಿ, ಈ ರೀತಿಯಾದಂಥ ಕಾಂಗ್ರೆಸ್ ಪಕ್ಷದಿಂದ ಯಾರು ವರಿಷ್ಠ ಲೀಡರ್ ಇದ್ದಾರೆ ಅವ್ರನ್ನ ಹೆಂಗಾರ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬಿಡಿಸಿ BJPಗೆ ಸೇರಿಸೋವಂಥ ಕೆಲಸ ಅವ್ರು ಮಾಡ್ತಿದ್ದಾರೆ. ಅದು ಜಾಸ್ತಿ ದಿನ ನಡೆಯಲ್ಲ. ಎಲ್ಲರಿಗೂ ಸಹ ಗೊತ್ತಾಗಿದೆ, ಅವ್ರಿಗೂ ಸಹ ನಾಳೆ ದಿನ ಅರಿವಾಗ್ತದೆ. ನಾನು ಒಂದೇ ಒಂದು ಹೇಳೋಕ್ಕೆ ಇಚ್ಛೆಪಡ್ತೀನಿ, ಇವತ್ತವರೆಗೂ BJPಯವರು ಎಷ್ಟು ಜನ ದೇಶ ಪೂರ್ತಿ ಯಾರ್ಯಾರನ್ನ BJP ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರಲ್ಲ, ಅವ್ರದ್ದು ಈಗ ಲಾಸ್ಟ್ 30 ವರ್ಷದ ಇತಿಹಾಸನ ತೆಗೆದುಕೊಂಡು ನೋಡಬೇಕು. ಅವ್ರು ಕಾಂಗ್ರೆಸ್ಸಿಂದ ಹೋಗಿರಲಿ, ರೀಜ್ನಲ್ ಪಾರ್ಟಿಯಿಂದ BJPಗೆ ಜಾಯ್ನ್ ಆಗಿರಲಿ, ಇವತ್ತು ಅವ್ರ ಪೊಸಿಷನ್ ಏನಿದೆ, ಅವ್ರು ಎಲ್ಲಿದ್ದಾರೆ ಅಂತ. ಮೀನ್ಸ್ BJP ಪಕ್ಷ ಹೋದವರು ಇವತ್ತವರೆಗೂ ಅವ್ರನ್ನ BJPಯವ್ರು ಯಾವುದೇ ಕಾರಣಕ್ಕೂ ಮತ್ತೆ ಮುಂದುವರಿಯೋಕ್ಕೆ ಬಿಡಲ್ಲ. ಅವ್ರೇನು ಕಾಂಗ್ರೆಸ್ ಪಾರ್ಟಿ ಆಗಲಿ, ರೀಜ್ನಲ್ ಪಾರ್ಟಿ, ಯಾರೋ ಮಜಬೂತ್, ಯಾರೋ ಒಬ್ಬ ಪೊಟೆನ್ಷಿಯಲ್ ಲೀಡ್ರ್ ಇತ್ತು ಅಂದರೆ ಅವನನ್ನ ಮುಗಿಸ್ಬೇಕು. ಈ ಕಾಂಗ್ರೆಸ್ ಐಡಿಯಾಲಜಿನ ಮುಗಿಸ್ಬೇಕು, ಗಾಂಧಿ ಲೆಗಸಿನ ಮುಗಿಸ್ಬೇಕು, ನೆಹರು ಅವ್ರ ಲೆಗಸಿ ಮುಗಿಸ್ಬೇಕು, ರಾಜೀವ್ ಗಾಂಧಿ ಅವ್ರ ಲೆಗಸಿನ ಮುಗಿಸ್ಬೇಕು. ಈ ರೀತಿಯಾದ ಚಿಂತನೆಗಳನ್ನ ಇಟ್ಕೊಂಡು ಅವರು ರಾಜಕೀಯ ಮಾಡ್ತಾರೆ. ಅವರು ಈ ದೇಶವನ್ನು ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು, ಈ ದೇಶದ ವಿಕಾಸ ಯಾವ ರೀತಿ ವಿಕಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಯೋಚನೆಗಳಿಲ್ಲ. ಅವ್ರೇನಂದರೆ ಈ ರೀತಿಯಾದಂಥ ಮಾರ್ಗಗಳನ್ನ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಅನ್ನೋದು ಅವ್ರದ್ದು ಒಂದೇ ಸಿಂಗಲ್ ಅಜೆಂಡಾ. ಅದು ನಾನು ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಅದು ಸಾಧ್ಯ ಇಲ್ಲ. ಸೊ ನೀವು ಇಷ್ಟೆಲ್ಲ ಜ್ಯೋತಿರಾದಿತ್ಯ ಸಿಂಧಿಯಾ ಹಾಗೂ BJP ಸಚಿನ್ ಪೈಲಟ್ ಅವ್ರ ಬಗ್ಗೆ ಮಾತಾಡುವಾಗ ಆ್ಯಕ್ಚುಲ್ ಆಗಿ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಸಚಿನ್ ಪೈಲಟ್ ಕಾಂಗ್ರೆಸ್ನ ಬಿಟ್ಟು, ಅಂದರೆ ಬಂಡಾಯ ಹೇಳೋದಕ್ಕೆ, ಕಾಂಗ್ರೆಸ್ ವಿರುದ್ಧ ಬಂಡಾಯ ಹೇಳೋದಕ್ಕೆ ಕಾರಣವೇನು? ಈಗ ಅವರು ಬಂದು ಸರಿಯಾಗಿ ಯಾವುದೇ ರೀತಿಯಾದಂಥ ಪಾರ್ಟಿ ಪ್ಲಾಟ್ಫಾರಮಲ್ಲಿ ಅವ್ರ ಸಮಸ್ಯೆ ಏನಿದೆ ಅಂತ ಅವ್ರು ಮಾತಾಡ್ಕೋಬೇಕಾಗಿತ್ತು, ಬಂದು ಹೇಳಬೇಕಾಗಿತ್ತು. ಕಾಂಗ್ರೆಸ್ದು ಹೈಯೆಸ್ಟ್ ಬಾಡಿ CWC ಕಮಿಟಿ, ಅದರಲ್ಲಿ ನಾನು ಸಹ ಮೆಂಬರ್. ಇದೇ ಸಿಂಧಿಯಾ ಅವರು ಹೋಗೋಕ್ಕೆ 2 ದಿನ ಮುಂಚೆ ಅಮಿತ್ ಶಾ ಅವ್ರ ವಿರುದ್ಧ CWC ಮೀಟಿಂಗಲ್ಲಿ ಚರ್ಚೆ ಮಾಡಿದಂಥ ವ್ಯಕ್ತಿ.
ಅಚಾನಕ್ ಏಕಿ ಹೋಗಿ ಜಾಯ್ನ್ ಆಗ್ತಾರೆ ಅಂದರೆ ಅದು ಇವತ್ತವರೆಗೂ ಒಂದು ರೀತಿಯಾದಂಥ ಕ್ವಶನ್ ಮಾರ್ಕ್ ಆಗೇ ಉಳಿದಿದೆ. ಯಾಕೆ ಬಿಟ್ಟೋದ್ರು ಏನು ಅಂತ. ಅವ್ರು ಬಂದು ಯಾವಾಗ ಚರ್ಚೆ ಮಾಡ್ತಾರೆ ಅಲ್ಲಿವರೆಗೂ ಅವ್ರದ್ದು ಏನು ಅಂತಲೇ, ಏನಕ್ಕೆ ಬಿಟ್ಟೋದು, ಏನಂತ ಸಮಸ್ಯೆ ಅಂತ ಇನ್ನೂ ನಿಜವಾಗಿ ಯಾರಿಗೂ ಸಹ ಗೊತ್ತಿಲ್ಲ. ಈಗ ರಾಜ್ಯ ರಾಜಕಾರಣಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಮತ್ತೆ ಬಲಗೊಳಿಸುವ ರೀತಿ ಕೆಪಿಸಿಸಿಯ ಏನು ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಲ್ಲಿದ್ದಾರೆ. ಇಲ್ಲಿ ಯುವ ಕಾಂಗ್ರೆಸ್ನ ಪಾತ್ರ ಏನಿರುತ್ತೆ? ಇಲ್ಲಿ ಅವ್ರದ್ದೇ ಆದಂಥ ಕೆಪಿಸಿಸಿ ಅಧ್ಯಕ್ಷರು ಶಿವಕುಮಾರ್ ಅವರಾಗ್ಬೋದು, ಸಿದ್ದರಾಮಯ್ಯ ಅವರು ಆಲ್ರೆಡಿ ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡಬೇಕು, ಯೂತ್ ಕಾಂಗ್ರೆಸ್ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಆಲ್ರೆಡಿ ಅವರೆಲ್ಲ ರೀತಿಯಾದಂಥ ಮೀಟಿಂಗ್ಗಳನ್ನ ಮಾಡಿ ಆ ಕಾರ್ಯಕ್ರಮಗಳನ್ನ ಯೂತ್ ಕಾಂಗ್ರೆಸ್ ಅವರಿಗೆ ಕೊಡ್ತಾರೆ. ಆ ಕಾರ್ಯಕ್ರಮಗಳನ್ನ ಜನಗಳಿಗೆ ಮುಟ್ಟಿಸುವಂಥ ಕೆಲಸ, ಜನಗಳ ಮಧ್ಯೆ ಹೋಗಿ ಪಕ್ಷ ಸಂಘಟನೆ ಮಾಡೋವಂಥ ಕೆಲಸ ಯೂತ್ ಕಾಂಗ್ರೆಸ್ ಮಾಡುತ್ತೆ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ಏನಾರ ಲೂಟಿ ಮಾಡಿರೋ ಸರ್ಕಾರ ಇದ್ದರೆ ಅಂದರೆ ಅದು BJP ಸರ್ಕಾರ. ಈ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡೋಗಿ ಜನರಿಗೆ ಮುಟ್ಟಿಸೋವಂಥ ಕೆಲಸವನ್ನು ಯೂತ್ ಕಾಂಗ್ರೆಸ್ ಮಾಡುತ್ತೆ. ಈ ಎಲ್ಲ ಏನು ಒಂದು BJPಯ ದುರಾಡಳಿತ ಇದೆ ಅದನ್ನು ಜನಕ್ಕೆ ಎಚ್ಚೆತ್ತಿಸುವಂಥ ಕೆಲಸವನ್ನು ರೈತರಾಗ್ಬೋದು, ಯುವಕರಾಗ್ಬೋದು, ಮತ್ತು ಕೂಲಿ ಕಾರ್ಮಿಕರಾಗ್ಬೋದು, ಎಲ್ಲ ವರ್ಗದವರೆಗೂ ಆ ವಿಚಾರಗಳನ್ನ ತಲುಪಿಸುವಂಥ ಕೆಲಸ ಯೂತ್ ಕಾಂಗ್ರೆಸ್ ಮಾಡೋಂಥ ನಿಟ್ಟಿನಲ್ಲಿ ಟೀಮನ್ನು ರೆಡಿ ಮಾಡಿದೆ. ನಾವು ಈಗಾಗಲೇ ನೋಡಿದ್ದೀವಿ, ಬಿಜೆಪಿ ಅವರು ಯುವಕರನ್ನ ತಮ್ಮತ್ತ ಸೆಳೆದು ಅವರನ್ನ ತಮ್ಮ ಪಕ್ಷದ ಪ್ರಮುಖ ಶಕ್ತಿಯನ್ನಾಗಿಸುವ ಎಲ್ಲ ರೀತಿಯಲ್ಲಿ ಕೆಲಸಗಳಲ್ಲಿ ಅವರು ಸಫಲರಾಗಿದ್ದಾರೆ. ಕಾಂಗ್ರೆಸ್ ಯುವಕರನ್ನ ಮತ್ತೆ ತಮ್ಮ ಬಳಿಗೆ ಯಾವ ರೀತಿ ಸೆಳೆಯುತ್ತೆ ಅಂತ ನೀವು ಅಂದ್ಕೊಂತೀರಾ? ಈಗ ಯೂತ್ ಕಾಂಗ್ರೆಸ್ ಪೂರ್ತಿ ದೇಶದಾದ್ಯಂತ ನಾವುಗಳು ಹೊಸ ಹೊಸ ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀವಿ. ಈಗ ಅತಿ ಹೆಚ್ಚು ಅನ್ಎಂಪ್ಲಾಯ್ಮೆಂಟ್, ಕೆಲಸ ಕಳ್ಕೊಂಡಂಥ ಯುವಕರುಗಳು ಈಗ ದೇಶದಲ್ಲಿದ್ದಾರೆ. ಸೊ ಅವರಿಗೆ ನಾವು ಯಾವ ರೀತಿ ಅವರ ಜಾಬ್ ಲೂಸ್ ಆಗಿದೆ, ಕೇಂದ್ರ ಸರ್ಕಾರಕ್ಕೆ ನಾವು ಧ್ವನಿಯನ್ನು ಎತ್ತುತ್ತಾ ಇದ್ದೀವಿ. ಈ ಸೆಕ್ಟರಲ್ಲಿ ಇಷ್ಟು ಯುವಕರಿಗೆ ಜಾಬ್ ಲಾಸ್ ಆಗಿದೆ, ನಿಮ್ಮದು ಏನು ಸ್ಟೆಪ್ ಏನು ಅಂತೇಳಿ ಒಂದು ರೀತಿ ಸರ್ಕಾರಕ್ಕೆ ಏನು ಒಂದು ಸರ್ಕಾರ ಮಲಗಿದೆ, ಸರ್ಕಾರವನ್ನು ಎಪ್ಸೋವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮತ್ತು ನೀವು ನೋಡ್ಬೋದು, ಮುಂಚೆ UPA 1 ಆಗ್ಬೋದು 2 ಅಲ್ಲಿ ಅತಿ ಹೆಚ್ಚು ಜಾಬ್ ಕ್ರಿಯೇಷನ್ ಆಗಿದ್ದು ಏನಾರು ಇತ್ತು ಅಂದರೆ ಈ ಎರಡು UPA 1, 2 ಅಲ್ಲಿ ಅತಿ ಹೆಚ್ಚು ಯುವಕರಿಗೆ ಜಾಬ್ಗಳ ಅವಕಾಶ ಸಿಕ್ತು. ಇವರ ಇದರಲ್ಲಿ ಏನಾಗಿದೆ ಈಗ ಅಂದರೆ BJP ಸರ್ಕಾರ ಬಂದ ಮೇಲೆ ನೀವು ನೋಡಿ 45 ವರ್ಷಗಳಲ್ಲಿ ಪ್ರಥಮ ಬಾರಿಗೆ ಅತಿ ಹೆಚ್ಚು ಅನ್ಎಂಪ್ಲಾಯ್ಮೆಂಟ್ ಏನಾರ ಉದ್ಭವ ಆಗಿದೆ ಅಂದರೆ ಅದು BJPಯವರ ಒಂದು ಸರ್ಕಾರದಲ್ಲಿ. ಅವ್ರಿಗೆ ಯಾವುದೇ ರೀತಿಯಾದಂಥ ಯೋಚನೆಗಳೇ ಇಲ್ಲ. ಆಫೀಸರ್ಸ್ನ ಕರೆಸಿ, ತಜ್ಞರನ್ನ ಕರೆಸಿ, ಕೂರಿಸಿ ಮಾತಾಡಿ ಯುವಕರಿಗೆ ಈಗ ಅಟ್ಲೀಸ್ಟ್ ಯಾವ ಜಾಬ್ಗೆ ಸ್ಕೋಪ್ ಇದೆ, ಯುವಕರಿಗೆ ಯಾವ ಜಾಬ್ನ ಅರಿವು ಮಾಡಿಸ್ಬೇಕು, ಅವ್ರಿಗೆ ಟ್ರೈನಿಂಗನ್ನು ಕೊಡಬೇಕು, ಸ್ಕಿಲ್ ಡೆವಲಪ್ಮೆಂಟ್, ಆ ರೀತಿಯಾದಂಥ ಯಾವುದೇ ರೀತಿಯಾದ ಯೋಚನೆಗಳು ಈ ಸರ್ಕಾರಕ್ಕಿಲ್ಲ. ಆ ಸರ್ಕಾರ ಇದರಿಂದ ಭಾಳ ದೂರ ಇದೆ. ಸರ್ಕಾರ ಎಚ್ಚೆತ್ಕೋಬೇಕು. ರಾಜ್ಯ ಸರ್ಕಾರದಿಂದ ಹಿಡ್ದು ಕೇಂದ್ರ ಸರ್ಕಾರದಲ್ಲಿ ಅತಿ ಹೆಚ್ಚು ಉದ್ಯೋಗಗಳು ಏನು ಖಾಲಿ ಇದೆಯಲ್ಲ, 10 ಲಕ್ಷ ಉದ್ಯೋಗಗಳು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇದೆ. ನೀವು ಅದನ್ನು ಸಹ ಭರ್ತಿ ಮಾಡ್ತಾ ಇಲ್ಲ. ಎಲ್ಲವನ್ನು ಪ್ರೈವೇಟೈಸೇಷನ್ಗೆ ನೀವು ಕೊಡ್ತಾ ಇದ್ದೀರಾ. ರೈಲ್ವೇನ ಏನಾಗ್ತಿದೆ, ಇವರು ಏನಕ್ಕೆ ಈ ರೀತಿ ಮಾಡ್ತಿದ್ದಾರೆ? ಒಂದು ಈ ಮೊದಲನೇದಾಗಿ ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ಎಲ್ಲರನ್ನೂ ಮುಗಿಸೋಂಥ ಕೆಲಸ ಮಾಡಿದ್ರು. ಈ ನೋಟ್ ಬಂದಿಯಿಂದ ಸಣ್ಣ ಬಿಸ್ನೆಸ್ಸು, GSTಯಿಂದ ಸಣ್ಣ ಎಲ್ಲರನ್ನೂ ಆಲ್ರೆಡಿ ಒಂದು ರೌಂಡ್. ಈಗ ಮತ್ತೆ ಕೊರೋನಾ ಬಂದು ಮತ್ತೆ ಅವ್ರ ಮೇಲೆ ಪ್ರಭಾವ ಬೀರಿದೆ. ನೀವು ಬರೀ ಪೂಜಿಪತಿಗಳಿಗೆ ಅವ್ರದ್ದು ಸಾಲವನ್ನು ಮನ್ನಾ ಮಾಡ್ತಿದ್ದೀರಾ. ಅದರಲ್ಲಿ 10% ರೈತರ ಸಾಲ ಮನ್ನಾ ಮಾಡ್ತೀರಾ, ಅದರಲ್ಲಿ 10% ಪ್ಯಾಕೇಜ್ ಯುವಕರಿಗೋಸ್ಕರ ನೀವು ಏನಾರ ಇಡೋಂಥ ಕೆಲಸ ಇವತ್ತವರೆಗೂ ಆಗಿಲ್ಲ. ಅದ್ರ ಬಗ್ಗೆ ಯೋಚನೆನೂ ಇಲ್ಲ. ಇವ್ರ ಪ್ರಣಾಳಿಕೆಯಲ್ಲಿ ಮಾತ್ರ ವರ್ಷಕ್ಕೆ 2 ಕೋಟಿ ಕೆಲಸವನ್ನು ಕೊಡ್ತೀವಿ ಅಂತ ಹೇಳಿದರು. 6 ವರ್ಷ ಆಯಿತು. 12 ಕೋಟಿ ಯುವಕರಿಗೆ ಅವಕಾಶ ಕೊಡಬೇಕು. 12 ಕೋಟಿ ಯುವಕರಿಗೆ ನೀವು ಕೆಲಸ ಕೊಡೋದು ಭಾಳ ದೂರದ ಮಾತು. ಈಗ 100 ಕೋಟಿ ಕೆಲಸ ಕಳ್ಕೊಂಡಿದ್ದಾರಲ್ಲ, ಅವ್ರಿಗೇನು ಮಾಡ್ತೀರಾ ನೀವು? ಹೊಸ ಜಾಬ್ ಸೃಷ್ಟಿಸೋದು ಭಾಳ ಮುಂದಿನ ಮಾತು. ಈಗ ಜಾಬ್ ಕಳ್ಕೊಂಡಿದ್ದಾರಲ್ಲ ಅವ್ರ ಬಗ್ಗೆ ಏನು ಮಾಡ್ತಿದ್ದಾರೆ ಈ ಸರ್ಕಾರ? ಯಾವುದೇ ರೀತಿಯಾದಂಥ ಈ ಸರ್ಕಾರಕ್ಕೆ ಮುನ್ನಾಲೋಚನೆ ಆಗ್ಬೋದು. ಸರ್ಕಾರ ಇದು ವಿಷನ್ ಇಲ್ಲದೆ ಇರೋಂಥ ಸರ್ಕಾರ ಇದು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ
ಈ ಎಲ್ಲ ಯುವಕರುಗಳಿಗೆ ಎಲ್ಲ ಒಂದು ಸೆಕ್ಟರಲ್ಲಿ ಪ್ರೈವೇಟ್ ಆಗ್ಬೋದು, ಗೌರ್ಮೆಂಟ್ ಸೆಕ್ಟ್ರಲ್ಲಿ ಆಗ್ಬೋದು, ಜಾಬ್ ಕ್ರಿಯೇಟ್ ಮಾಡೋ ಅಂಥದ್ದನ್ನು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಂದಿದೆ. ಮತ್ತು ಮುಂದಕ್ಕೂ ಸಹ ನಾವು ಈ ದೇಶದ ಯುವಕರನ್ನು ಒಂದು ಕಾಪಾಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ಶ್ರೀನಿವಾಸ್ ಅವರು ರಾಷ್ಟ್ರ ರಾಜಕಾರಣಕ್ಕೆ ಅಲ್ಲಿ ಸೀಮಿತ ಆಗ್ತಾರಾ, ದೆಹಲಿಗೆ ಸೀಮಿತ ಆಗ್ತಾರಾ, ಅಥವಾ ರಾಜ್ಯ ರಾಜಕಾರಣಕ್ಕೆ ಕೂಡ ಬರ್ತಾರಾ? ನಮ್ಮ ಉದ್ದೇಶ ಒಂದೇ, ರಾಹುಲ್ ಗಾಂಧಿ ಅವ್ರಿಗೆ ಪ್ರಧಾನಮಂತ್ರಿ ಮಾಡೋದು ಮತ್ತು ರಾಜ್ಯದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೆ ತಗೊಂಬರೋದೆ ಒಂದೇ ಉದ್ದೇಶ. ರಾಜ್ಯಕ್ಕೆ ಪಕ್ಷದ ಹೈಕಮಾಂಡ್ ನನಗೀಗ ಒಂದು ಕೆಲಸವನ್ನು ಕೊಟ್ಟಿದೆ. ಭಾರತೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ದಕ್ಕೆ ನಾನು ಅಲ್ಲೇ ಪಕ್ಷವನ್ನು ಸಂಘಟನೆನ ಬಲಗೊಳಿಸೋದು, ಅತಿ ಹೆಚ್ಚು ಯುವಕರನ್ನು ಪಕ್ಷಕ್ಕೆ ಕರೆತಂದು ಪಕ್ಷವನ್ನು ಬಲಪಡಿಸೋದು ಅಷ್ಟೇ ನನ್ನ ಒಂದು ಉದ್ದೇಶ. ಇಷ್ಟೊತ್ತು ನಮ್ಮೆಲ್ಲ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್. ಸೊ ವೀಕ್ಷಕರೇ, ಇದಿಷ್ಟು ಶ್ರೀನಿವಾಸ್ ಅವರ ಮಾತುಗಳು. ಮುಂದೆ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.